ನಮಸ್ಕಾರ ಗೆಳೆಯರ, ನಾನು ನಿಮ್ಮ ಚಿನ್ನದ ಗುಂಪೆ ಗೇಮಿಂಗ್ ಕನ್ನಡ ಗೆಳೆಯರ. ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಗೆಳೆಯರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೋಸ್ಕರ ಕನಸುಗಾರ ಎಕ್ಸ್ಪ್ರೆಸ್ ಲಿವರಿ ಯಾವ ರೀತಿ ಇದೆ, ಹೇಗಿದೆ ಅಂತ ಸಂಪೂರ್ಣ ಮಾಹಿತಿನ ಹೇಳ್ಕೊಟ್ಟಿರ್ತೀನಿ. ಆಮೇಲೆ ಈ ಒಂದು ಲಿವರಿ ಬಂದು ನಾನೇ ಕ್ರಿಯೇಟ್ ಮಾಡಿರೋದು. ಅಂದರೆ ಸುಮಾರು ದಿನಗಳಾಗಿದೆ, ತಿಂಗಳುಗಳಾಗಿದೆ ಇದನ್ನು ಕ್ರಿಯೇಟ್ ಮಾಡಿ. ಬಟ್ ಇವಾಗ ನನ್ನ ಲಿವರಿನ ನಾನೇ ರಿವ್ಯೂ ಮಾಡ್ಕೊತಾ ಇದ್ದೀನಿ. ಈ ಒಂದು ಲಿವರಿ ಅಂತೂ ಗೆಳೆಯರ ಸಖತ್ತಾಗೈತೆ, ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮಾತ್ರ ತುಂಬ ಪರ್ಫೆಕ್ಟಾಗಿ ಅಜಾದ್ ಬಿಲ್ಡ್ ಬಸ್ ಮೋಡ್ಗೆ ಇದು ಸೂಟ್ ಆಗುತ್ತೆ. ಆಮೇಲೆ ರಿಯಲ್ ಲೈಫಲ್ಲಿ ಇರುವಂಥ ಬಸ್ ಆಗಿರುತ್ತೆ ಗೆಳೆಯರ. ಇದು ಮಿಸ್ ಮಾಡದೆ ಪ್ರತಿಯೊಬ್ಬರೂ ಈ ಒಂದು ಲಿವರನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಹಂಗೆ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ, ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಮೂಲಕ ಮಿಸ್ ಆಗ್ದೇ ಬರುತ್ತೆ ಅಂತ ಹೇಳ್ತಾ, ನಮ್ಮ ಒಂದು ವಾಟ್ಸಪ್ ಚಾನಲ್ ಹಂಗೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನು ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ನ ನೀವು ನೋಡ್ತಿರ್ಬೋದು, ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ. NWKRTC ಅಂತ ಕೆಂಪು ಮತ್ತು ಹಳದಿ ಕಲರಲ್ಲಿ ಹಾಕಿ ಯಲ್ಲಾಪುರ ಘಟಕ ಅಂತಲೂ ಹಾಕಿದ್ದೀನಿ. ಯಲ್ಲಾಪುರ ಘಟಕ ಅಂತ ಹಾಕಿ ಪ್ರೀತಿಯ ಪಾರಿವಾಳ ಅಂತ ಹಾಕಿ 2 ಪಾರಿವಾಳಗಳನ್ನ ಹಾಕಿ, ಆ ಪಾರಿವಾಳ ಮಧ್ಯದಲ್ಲಿ ಒಂದು ಹಾರ್ಟ್ ಸಿಂಬಲ್ನು ಆ್ಯಡ್ ಮಾಡಿರುವಂಥದ್ದು. ಆಮೇಲೆ ಈ ಕಡೆ ನೋಡೋದಾದರೆ ಕನಸುಗಾರ ಅಂತ ಹಾಕಿದ್ದೀನಿ, ನೋಡ್ತಿರ್ಬೋದು. ಕನಸುಗಾರ ಅಂತ ಹಾಕಿ ಆ ಕಡೆ ಈ ಕಡೆ 2 ರೆಕ್ಕೆಗಳನ್ನು ಆ್ಯಡ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಶ್ರೀ ಮಣಿಕಂಠ ನೋಡ್ತಿರ್ಬೋದು, ಶ್ರೀ ಮಣಿಕಂಠ ಅಂತಲೂ ಹಾಕಿದ್ದೀನಿ ಗೆಳೆಯರ. ಆಮೇಲೆ ರೂಟ್ ಬೋಲ್ಡ್ ನೋಡ್ತಿರ್ಬೋದು, ರೂಟ್ ಬೋಲ್ಡು ಯಲ್ಲಾಪುರ, ದಾವಣಗೆರೆ, ಬೆಂಗಳೂರು ಮಾರ್ಗ, ಶಿವಮೊಗ್ಗ, ಶಿರಸಿ, ರಾಣೆಬೆನ್ನೂರು ಅಂತ ಹಾಕಿದ್ದೀನಿ ರೂಟ್ ಬೋಲ್ಡ್ನ. ಆಮೇಲೆ ಅಶೋಕ್ ಲೇಲ್ಯಾಂಡ್ ಅನ್ನೋದಕ್ಕೆಲ್ಲನೂ ಅಂದರೆ ಕಲರ್ ಪೇಂಟಿಂಗ್ ಮಾಡಿದ್ದೀನಿ. ಆಮೇಲೆ ಈ ಕಡೆ ಇಂಜಿನ್ ಬೋನೆಟ್ ಮೇಲೆ ವೈಟು, ಬ್ಲೂ, ಗ್ರೀನ್ ಕಲರು ಪಟ್ಟಿಗಳನ್ನು ಆ್ಯಡ್ ಮಾಡಿದ್ದೀನಿ ಗೆಳೆಯರ. ಆಮೇಲೆ ಪ್ಲೇಟ್ ನಂಬರು K31F1573 ಅಂತಲೂ ಪ್ಲೇಟ್ ನಂಬರ್ನ ಹಾಕಿ ಬಿಳಿದು ಮತ್ತು ನೀಲಿ ಕಲರ್ದು ಒಂದು ಪಟ್ಟಿ ಅಂದರೆ ರೇಡಿಯಮ್ನು ಆ್ಯಡ್ ಮಾಡಿದ್ದೀನಿ. ಈ ರೀತಿ ಫ್ರಂಟ್ ಲುಕ್ಕಲ್ಲಿ ಮಾತ್ರ ಚಿಂದಿಯಾಗಿ ಕಾಣಿಸುತ್ತೆ ನಮ್ಮೊಂದು ಲಿವರಿ. ಅದರಲ್ಲೂ ಇಂಜಿನ್ ಬೋನೆಟ್ ಎತ್ತಿದ್ರಂತೂ ನಮ್ಮ ಒಂದು ಬಸ್ ಲುಕ್ಕೇ ಚೇಂಜ್ ಆಗುತ್ತೆ, ಒಂಥರ ಮಾಸ್ ಲುಕ್ಕಲ್ಲಿ ಕಾಣಿಸುತ್ತೆ. ಈ ರೀತಿ ನಮ್ಮ ಫ್ರಂಟ್ ಲುಕ್ ಇರುವಂಥದ್ದು ಲಿವರ್ ಇದು. ಇನ್ನು ನೀವು ಸೈಡ್ ಲುಕ್ಕಲ್ಲಿ ನೋಡೋದಾದರೆ ನಿಮಗೆ ಸೈಡ್ ಲುಕ್ ಏನು ಮಾಡಿಫಿಕೇಷನ್ಸ್ ಅಷ್ಟೊಂದು ಇರೋದಿಲ್ಲ, ಬರೀ ವೀಲ್ ಕ್ಯಾಪ್ಸು ಮತ್ತು ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಅಷ್ಟೇ ಹಾಕಿರೋದು. ರಿಯಲ್ ಲೈಫಲ್ಲಿ ಏನೂ ಇಲ್ಲ ಮಾಡಿಫಿಕೇಷನ್ ಸೈಡ್ ಲುಕ್ಕಲ್ಲಿ, ಅದಕ್ಕೆ ಏನೂ ಹಾಕಿಲ್ಲ. ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಹಾಕಿ ವೀಲ್ ಕ್ಯಾಪು, ಫ್ರಂಟ್ ವೀಲ್ ಕ್ಯಾಪು ಗ್ರೀನ್ ಕಲರು, ಬ್ಯಾಕ್ ವೀಲ್ ಕ್ಯಾಪು ಯೆಲ್ಲೋ ಕಲರ್, ಅಂದರೆ ಫ್ರಂಟ್ ವೀಲ್ ಕ್ಯಾಪು ಡಾರ್ಕ್ ಗ್ರೀನ್ ಕಲರು, ಬ್ಯಾಕ್ ವೀಲ್ ಕ್ಯಾಪು ಹಳದಿ ಬಣ್ಣ ನೋಡ್ತಿರ್ಬೋದು, ಯೆಲ್ಲೋ ಕಲರು ಆ್ಯಡ್ ಮಾಡಿದ್ದೀನಿ. ಈ ರೀತಿ ಬ್ಯಾಕ್ ಲುಕ್ಕು ವೀಲ್ ಕ್ಯಾಪ್ನ ಕ್ರಿಯೇಟ್ ಮಾಡಿದ್ದೀನಿ ಸೈಡ್ ಲುಕ್ಕಲ್ಲಿ. ಇನ್ನು ನಮ್ಮ ಒಂದು ಲಿವರಿಯ ಬ್ಯಾಕ್ ಲುಕ್ಕಲ್ಲಿ ನೀವು ನೋಡೋದಾದರೆ ಹಿಂದಗಡೆನೂ ಅಷ್ಟೇ ಸಿಂಪಲ್ ಆಗೈತೆ, ಜಾಸ್ತಿ ಮಾಡಿಫಿಕೇಷನ್ಸ್ ಏನೂ ಮಾಡಿಲ್ಲ. ನಾನು ಸಿಂಪಲ್ಲಾಗಿ ಯಾವ ರೀತಿ ಐತೆ ಅದೇ ಥರನೇ ಕ್ರಿಯೇಟ್ ಮಾಡಿದ್ದೀನಿ. ನೋಡ್ತಿರ್ಬೋದು ಇಲ್ಲಿ ಬ್ಯಾಕ್ ಸೈಡಲ್ಲಿ 2 ಕರ್ಟನ್ಸು ರೆಡ್ ಕಲರ್ ಕರ್ಟನ್ಸ್ ಆ್ಯಡ್ ಮಾಡಿ ಯಲ್ಲಾಪುರ ಘಟಕ ಅಂತಲೂ ಹಾಕಿ ಇಲ್ಲಿ ಕನಸುಗಾರ ಎಕ್ಸ್ಪ್ರೆಸ್ ಅಂತ ಇಂಗ್ಲೀಷಲ್ಲಿ ಆ್ಯಡ್ ಮಾಡಿದ್ದೀನಿ. ನೋಡ್ತಿರ್ಬೋದು ಕನಸುಗಾರ ಎಕ್ಸ್ಪ್ರೆಸ್ ಅಂತ ಹಾಕಿ ಯಲ್ಲಾಪುರ, ದಾವಣಗೆರೆ, ಬೆಂಗಳೂರು ಮಾರ್ಗ, ಶಿರಸಿ, ಶಿವಮೊಗ್ಗ, ರಾಣೆಬೆನ್ನೂರು ಅಂತಲೂ ಆ್ಯಡ್ ಮಾಡಿ ಸುರಕ್ಷಿತ ಅಂತರವಿರಲಿ ಅಂತ ಹಾಕಿ K31F1573 ಅಂತ ಪ್ಲೇಟ್ ನಂಬರ್ ಹಾಕಿ ಒಂದು ಬಾಕ್ಸ್ ಟೇಪ್ ರೀತಿ ರೇಡಿಯಮ್ಸ್ ಎಲ್ಲನೂ ಹಾಕಿದ್ದೀನಿ. ನೋಡ್ತಿರ್ಬೋದು ವೈಟು ಮತ್ತು ಬ್ಲೂ ಕಲರ್ದು ಒಂದು ಅಂದರೆ ಪಟ್ಟಿ ಅಂದರೆ ರೇಡಿಯಮ್ಸ್ನ ಆ್ಯಡ್ ಮಾಡಿರೋವಂಥದ್ದು ಬ್ಯಾಕ್ ಲುಕ್ಕಲ್ಲಿ. ಇದು ಬ್ಯಾಕ್ ಲುಕ್ ಆಗಿತ್ತು. ಇನ್ನು ನೀವು ಈ ಕಡೆ ಸೈಡ್ ಲುಕ್ಕಲ್ಲಿ ನೋಡೋದಾದರೆ ಸೇಮ್ ಆ ಕಡೆ ಹೆಂಗಿತ್ತು ಈ ಕಡೆನೂ ಅಷ್ಟೇ ಅದೇ ರೀತಿಯೇ ಇರುತ್ತೆ. ನೋಡ್ತಿರ್ಬೋದು ವಾಯುವ್ಯ ಕರ್ನಾಟಕ ಸಾರಿಗೆ ಅನ್ನೋದಾಗಿರ್ಬೋದು. ಆಮೇಲೆ ಫ್ರಂಟ್ ವೀಲ್ ಕ್ಯಾಪ್ ನೋಡ್ತಿರ್ಬೋದು, ಡಾರ್ಕ್ ಗ್ರೀನ್ ಕಲರ್ ಫ್ರಂಟ್ ವೀಲ್ ಕ್ಯಾಪು, ಬ್ಯಾಕ್ ವೀಲ್ ಕ್ಯಾಪು ಹಳದಿ ಬಣ್ಣ ಅಂದರೆ ಯೆಲ್ಲೋ ಕಲರು ಇರುವಂಥದ್ದು ನಮ್ಮ ಒಂದು ಲಿವರಿ. ಈ ರೀತಿ ಕ್ರಿಯೇಟ್ ಆಗಿದೆ, ಅಂದರೆ ಸುತ್ತ ಹೊರಗಡೆ ಲುಕ್ಕು. ಇನ್ನು ನೀವು ಕ್ಯಾಬಿನ್ನ ನೋಡೋದಾದರೆ ಅಂದರೆ ಬಸ್ನ ಒಳಗಡೆ ಇಂಟೀರಿಯಲ್ಲು ನೀವು ತೋರಿಸ್ತೀನಿ ಈಗ ನಿಮಗೆ ಇಂಟೀರಿಯಲ್ ಅಂತೂ ನಿಮಗೆ ಗೆಳೆಯರ ನೆಕ್ಸ್ಟ್ ಲೆವೆಲ್ ಫೀಲ್ ಬರುತ್ತೆ. ಇಂಟೀರಿಯಲ್ಲಂತೂ ನೀವು ಫುಲ್ಲು ಸ್ಪೀಡಲ್ಲಿ ಓಡಿಸ್ತಾ ಇದ್ರೆ ಬಸ್ ಅಂತೂ ರಿಯಲ್ ಲೈಫ್ ಬಸ್ ಯಾವ ರೀತಿ ಐತೆ ಅದೇ ಥರನೇ ಫೀಲ್ ಬರುತ್ತೆ ನಿಮಗೆ. ಆ ರೀತಿ ಕ್ರಿಯೇಟ್ ಮಾಡಿರುವಂಥದ್ದು ಈ ಒಂದು ಲಿವರಿನ. ಮಾತ್ರ ಲಿವರಿ ಅಂತೂ ಏನು ಹೇಳಂಗಿಲ್ಲ, ಆ ಥರ ಐತೆ. ಮಾತ್ರ ಪರ್ಫೆಕ್ಟಾಗಿ ನಮ್ಮ ಒಂದು ಅಜಾದ್ ಬಿಲ್ಡ್ ಬಸ್ ಮೋಡ್ಗಂತೂ ಸೂಟ್ ಆಯಿತು ಗೆಳೆಯರ. ಈ ಒಂದು ಲಿವರಿ ಕ್ರಿಯೇಟ್ ಮಾಡಿ ಸುಮಾರು ತಿಂಗಳುಗಳೇ ಆಗೈತೆ, ಬಟ್ ಈ ಒಂದು ಲಿವರಿನ ರಿಲೀಸ್ ಮಾಡಿದ್ದೀನಿ. ಈ ಒಂದು ಲಿವರಿ ಲಿಂಕ್ನ ನಾನು ನನ್ನ ಈ ವಿಡಿಯೋದ ಅಂದರೆ ಏನು ನೀವು ನೋಡ್ತಿದ್ದೀರೋ ನನ್ನ ಈ ವಿಡಿಯೋದ
ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ನೀವು ಚೆಕ್ ಮಾಡಿದರೆ ನಾನು ನಿಮಗೆ ವೀಡಿಯೋನ ಕಳಿಸ್ಕೊಡ್ತೀನಿ. ಸ್ವಲ್ಪ ಜನಕ್ಕೆ ಡಿಸ್ಕ್ರಿಪ್ಷನ್ ಅಂದ್ರೇ ಗೊತ್ತಿಲ್ಲ ಗೆಳೆಯರ, ಅವ್ರಿಗೆಲ್ಲನೂ ಅತಿ ಶೀಘ್ರದಲ್ಲೇ ವೀಡಿಯೋ ಮಾಡ್ತೀನಿ. ಸ್ಟೋರೇಜ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಲಿವರೀಸ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ಹೇಳ್ಕೊಡೋದಕ್ಕೆ ಆಯ್ತಲ್ಲ. ಅತಿ ಶೀಘ್ರದಲ್ಲೇ ಒಂದೊಳ್ಳೆ ಸ್ಟೋರೇಜ್ ಒಂದು ಫೋನ್ ತೊಗೊಂಡು ಒಂದು ಎಲ್ಲರೂ ಲಿವರೀಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ನಿಮಗೆ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ, ಆಮೇಲೆ ಸ್ಟೋರೇಜ್ ಪ್ರಾಬ್ಲಮ್ಮು ಎಲ್ಲ ಫೋನ್ ಎಲ್ಲ ಪ್ರಾಬ್ಲಮ್ ಆಗ್ತಿದೆ. ಅದಕ್ಕೋಸ್ಕರ ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ಆಮೇಲೆ ಮಿಸ್ ಮಾಡಿದೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಸಪೋರ್ಟ್ ಮಾಡೋದನ್ನ ಮಾತ್ರ ಯಾರು ಮರಿಬೇಡಿ. ಇತ್ತೀಚೆಗೆ ಯಾರು ವೀಡಿಯೋಸ್ ಏನು ನೋಡ್ತಲ್ಲ, ವ್ಯೂಸೇ ಬರ್ತಲ್ಲ. ಅದಕ್ಕೋಸ್ಕರ ಅದು ಒಂದು ಕಾರಣ ಆಗುತ್ತೆ ನಾನು ವೀಡಿಯೋ ಹಾಕದಿರೋದಕ್ಕೆ. ಅಂದರೆ ವ್ಯೂಸ್ ನೋಡಿದ್ರೆ ಬೇಜಾರಾಗುತ್ತೆ. ನೀವು ವೀಡಿಯೋಸ್ ಜಾಸ್ತಿ ನೋಡಿದ್ರೆ, ಸಪೋರ್ಟ್ ಮಾಡಿದ್ರೆ ನಮಗೂ ವೀಡಿಯೋಸ್ ಹಾಕಬೇಕು ಅಂತ ಮನಸ್ಸು ಬರುತ್ತೆ. ಇಷ್ಟನ್ನು ಹೇಳ್ತಾ ಗೆಳೆಯರ, ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ, ವೀಡಿಯೋ ನೋಡಿ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವೀಡಿಯೋ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಆ ತಪ್ಪನ್ನು ಸರಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ ಎಲ್ಲ ಇಟ್ಕೊಳ್ಳಿ. ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಅಂತ ಹೇಳ್ತಾ, ವೀಡಿಯೋನ ಇಲ್ಲಿವರೆಗೂ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಗೆಳೆಯರ.